ಗಾಲಿ ಜನಾರ್ದನ್ ರೆಡ್ಡಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ತಿದ್ದಾರೆ. ಅವರ ಆಪ್ತರು, ಅವರ ಸ್ನೇಹಿತರು ಆಗಿರುವಂಥ ಶ್ರೀರಾಮುಲು ಅವರು ಈಗ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಶ್ರೀರಾಮುಲು ಅವರು, ಈಗ ನಿಮ್ಮ ಆಪ್ತರು ಜನಾರ್ದನ್ ರೆಡ್ಡಿ ಅವರು ಈಗ ಬಿಜೆಪಿಗೆ ಸೇರ್ಪಡೆಗೊಳ್ತಿದ್ದಾರೆ, ಏನು ಹೇಳ್ತೀರಿ? ಮೊದಲನೇ ಪ್ರತಿಕ್ರಿಯೆ. ಜನಾರ್ದನ್ ರೆಡ್ಡಿ ಅವರು ಇವತ್ತು ಪುನಃ ತವರು ಮನೆಗೆ ಅವರು ಮರಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಅವ್ರ ಸ್ವಂತ ಮನೆ, ತವ್ರ ಮನೆ ಮೀನ್ಸ್ ಸ್ವಂತ ಮನೆ ಇದ್ದಂತೆ. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಅವರು ಪಕ್ಷದಿಂದ ಹೊರಗಡೆ ಹೋಗಿ ಪಕ್ಷ ಕಟ್ಟಿದಂಥ ಟೈಮಲ್ಲಿ ಅವರು ಒಂದು ಸಾಬೀತು ಮಾಡಿಕೊಂಡಿದ್ದಾರೆ, ನಾನು ಜನನಾಯಕ ಅಂಥೇಳಿ ಸಾಬೀತನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಂಗಾಗಿ ಇವತ್ತು ಅನೇಕ ವಿಚಾರಗಳನ್ನು ಒಂದು ರೀತಿ ಅಂದರೆ ನಾವು ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತೀವಲ್ಲ, ಆ ರೀತಿ ಅಗ್ನಿ ಪರೀಕ್ಷೆದಲ್ಲಿ ಕೂಡ ಅವ್ರು ಗೆದ್ದು ಬಂದಿರೋ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ಪುನಃ ಮರಳ್ತಾ ಇದ್ದಾರೆ. ಹಂಗಾಗಿ ಬಲ ಸೇರಿದರೆ ಬಾಹುಬಲಿ ಅಂತಾರೋ ಆ ರೀತಿ ಬಲವನ್ನು ತಂದುಕೊಡೋಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ. ಅವರು ಸೇರೋದರಿಂದ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಲೋಕಸಭಾ ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ. ಅವರೆಲ್ಲರೂ ಕೂಡ ಗೆಲ್ಲಲಿಕ್ಕೆ ಸಲುವಾಗಿ ಮೋದಿಜಿಯವರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಸೇರಿದಿಂದ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಒಂದು ಅಭ್ಯರ್ಥಿ ಅಂತೇಳಿ ನೀವು ನಿಮ್ಮ ಹೆಸರು ಘೋಷಣೆ ಆಗಿದೆ, ನಿಮಗೆ ಎಷ್ಟು ಬಲ ಬಂದಂತಾಗಿದೆ? ಈಗ ಜನಾರ್ದನ್ ರೆಡ್ಡಿ ಅವರು ಪಕ್ಷದೊಂದಿಗೆ ವಿಲೀನ ಮಾಡ್ಕೊಳ್ತಾರೆ. ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಮುಂಚೆಯಿಂದ ಸಂಘಟನೆ ಮಾಡ್ಕೊತ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊತ ಬಂದಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಭದ್ರಕೋಟೆ ಆಗಿರೋಂಥ ಬಳ್ಳಾರಿ, ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸೇರಿ ಆ ಭದ್ರಕೋಟೆಯನ್ನು ಸಂಪೂರ್ಣವಾಗಿ ಸೆದೆಬಡಿದು ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಆರಿಸೋಂಥ ಕೆಲಸ ಅವತ್ತು ಮಾಡಿದ್ವಿ. ಹಂಗಾಗಿ ಇವತ್ತು ಪುನಃ ಅವ್ರು ಬರೋದರಿಂದ ದೊಡ್ಡ ಶಕ್ತಿಯಾಗಿ ಇಡೀ ದೇಶದಲ್ಲಿ ಇವತ್ತು ಬಾವುಟ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನಡೀತೈತೆ. ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ವಿಜೇಂದ್ರ ಅವರ ಆಶೀರ್ವಾದದಿಂದ 28ಕ್ಕೆ ಗೆಲ್ಲಬೇಕು ಅಂದ್ಕೊಂಡಿದ್ವಿ. ಜನಾರ್ದನ್ ರೆಡ್ಡಿ ಬರೋದ್ರಿಂದ ನಮ್ಮ 6 ಜಿಲ್ಲೆ ಕೂಡ ಅನುಕೂಲ ಆಗುವಂಥ ಕೆಲಸ. ದಶಕಗಳ ಹಿಂದೆ ಸುಷ್ಮಾ ಸ್ವರಾಜ್ ಅವರ ಗೆಲುವಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಂಥವರು ಶ್ರೀರಾಮುಲು ಅವರು ಹಾಗೂ ಜನಾರ್ದನ್ ರೆಡ್ಡಿ ಅವರು. ಈ ಬಾರಿ ಈ ಜೋಡಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬಂದಂಥ ದೊಡ್ಡ ಮೋಡಿ ಆಗೋಂಥ ಕೆಲಸ ಆಗುತ್ತೆ. ಇದಾಗಿತ್ತು ಶ್ರೀರಾಮುಲು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.